ಕಾರ್ಖಾನೆಯಲ್ಲಿ ಯಾವುದೇ ಮುನ್ನೆಚ್ಚರಿಕಾ ಕ್ರಮ ಇರಲಿಲ್ವಾ? ಕಾರ್ಖಾನೆ ಮಾಲೀಕರ ನಿರ್ಲಕ್ಷ್ಯಕ್ಕೆ ಅಮಾಯಕ ಕಾರ್ಮಿಕರು ಬಲಿಯಾದ್ರ? ಯಾಕೆ ಅಂತಂದ್ರೆ ಅದು ಆ ಸಕ್ಕರೆ ಕಬ್ಬು ಕುದಿಯುವಂತಹ ಟೆಂಪ್ರೇಚರ್ ಮತ್ತೆ ಸಕ್ಕರೆ ಕಣಗಳಾಗಿ ಬದಲಾಯಿಸುವಂತಹ ಆ ಪ್ರಾಸೆಸ್ ಅದು ತುಂಬಾ ತುಂಬಾ ಡೇಂಜರಸ್. ಅಂತಹ ಸ್ಥಳಗಳಲ್ಲಿ ಅಂತಹ ಪ್ರದೇಶಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರ ಸುರಕ್ಷತೆ ತುಂಬಾ 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 ಇಂಪಾರ್ಟೆಂಟ್. ಹಾಗಾದ್ರೆ ಕಾರ್ಮಿಕರ ಸುರಕ್ಷತೆಯ ವಿಚಾರದಲ್ಲಿ ಕಾರ್ಖಾನೆ ನಿರ್ಲಕ್ಷ್ಯ ವಹಿಸ್ತಾ 8 ಮಂದಿ ಗಾಯಗೊಂಡಿದ್ದಾರೆ. ಅದರಲ್ಲಿ ಒಬ್ಬ ಕಾರ್ಮಿಕ ಉಳಿದಿದ್ದಾನೆ. ಆತನಿಗೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. 7 ಜನ ಮೃತಪಟ್ಟಿದ್ದಾರೆ. ಆಸ್ಪತ್ರೆ ಬಳಿ ಆ ಒಂದು ಮೃತರ ಕುಟುಂಬಸ್ಥರ ಆಕ್ರಂತನ ಮುಕ್ಕಿಲು ಮುಟ್ಟಿದೆ. ಇಲ್ಲಿಯವರೆಗೆ ಆ 7 ಕಾರ್ಮಿಕರು ಮೃತಪಟ್ಟರು ಪರಿಹಾರವನ್ನು ಘೋಷಣೆ ಮಾಡಿಲ್ಲ. ಸೌಜನ್ಯಕ್ಕೆ ಬಂದು ಸಾಂತ್ವನ ಕೂಡ ಹೇಳೋದಕ್ಕೆ ಆಗ್ತಾ ಇಲ್ಲ ಆ ಕಾರ್ಖಾನೆ ಮಾಲೀಕರು. ಪರಿಹಾರ ಬಿಡಿ, ಕನಿಷ್ಠ ಸಾಂತ್ವನ ಹೇಳೋದಕ್ಕೂ ಬರದೇ ಇರುವಂತಹ ಕಾರ್ಖಾನೆ ಮಾಲೀಕರು. ವಿಜಯ್ ಕುಮಾರ್ ಪಾಂಡಪ್ಪ ಸೋನ್ವಾಲ್ಕರ್ ಒಡೆತನದ ಕಾರ್ಖಾನೆ ಇದು. ಪ್ರಭಾಕರ್ ಕೋರೆ, ವಿಕ್ರಮ್ ಇನಾಮ್ದಾರ್, ವಿಜಯ್ ಮೇಟಗುಡ್ಡ ಸಹಭಾಗಿತ್ವದ ಕಾರ್ಖಾನೆ.